ಒಂದು ವೇಳೆ ಈ ಪ್ರಕರಣದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರು ಮತ್ತೆ ನಿಮ್ಮ ನೆರವು ಕೇಳಿದ್ರೆ ನೀವು ಸಹಾಯ ಮಾಡ್ತೀರಾ ಸರ್? ನೆಹರು ಏನು ನಾವು ವಿ ಕಾಂಟ್ ಇಂಟರ್ವ್ಯೂನ್ ವಿತ್ ದಿ ಪೊಲೀಸ್ ಇನ್ವೆಸ್ಟಿಗೇಷನ್. ವಿ ಕಾಂಟ್ ಇಂಟರ್ವ್ಯೂನ್ ವಿತ್ ದಿ ಪೊಲೀಸ್. ಈಗ ನಾನು ಅವ್ರು ಬಂದು ನಾನು ಭೇಟಿ ಮಾಡ್ತೀನಿ ಅನ್ನೋದನ್ನ ನಾನು ಹೆಂಗೆ ನಿರಾಕರಣೆ ಮಾಡ್ತೀನಿ? ಹೆಂಗೆ ಇನ್ ಪಬ್ಲಿಕ್ ಲೈಫ್ ಜೊತೆಗೆ ಆ ಹೆಣ್ಮಗಳು ಬರೀ ನಮ್ಮ ಸ್ಕೂಲ್ ಪಕ್ಕನೇ ಇದೆ. ನಮ್ಮ ಸ್ಕೂಲ್ ಎದುರುಗಡೆ ಇರೋದು ಮನೆಯೆಲ್ಲ ನಮ್ಮ ಸ್ಕೂಲ್ ಕೆಳಗಡೆನೇ ಇರೋದು, ನಮ್ಮ ಲೋಕಸಭಾ ಕ್ಷೇತ್ರದಲ್ಲೇ ಇರೋದು, ಮನೆಯೆಲ್ಲ ಇರೋದೆಲ್ಲ ಅಲ್ಲೇ. ಈಗ ನಾನು 100 ಜನ ಬರ್ತಾ ಇರ್ತಾರೆ. ಈಗ ನನ್ನ ಬೆಂಗಳೂರು ಇಷ್ಟೊಂದು ಜನ ಬಂದ ನಾನು ಅವ್ರನ್ನ ಬೇಡ, ನನಗೆ ನೀವು ಬಂದಿದ್ದೀರ ಅದನ್ನು ನೋಡೋಕ್ಕೆ. ಈಗ ನಾನು ನೀನು ಭಯ ನೀನು ನೋಡೋಕ್ಕಾಗಲ್ಲ ಅಂತ ತಳ್ಳಿದ ತಕ್ಷಣ ಟೀಕೆ ದುರಂಕಾರದಲ್ಲಿ ಭೇಟಿ ಮಾಡಿ ನೀನೇ ಹೇಳ್ತೇನೆ. ನೀನೇನು ಕಡಿಮೆ ಇವನೊಂದು ಭಾಳ ಅಸಭ್ಯದಿಂದ ಮಾಧ್ಯಮದವ್ರು ನಾನು ನೋಡ್ಕೊಂಡು ನನಗೆ ಏನು ಮಾಡ್ತೀಯ ಪಾಪ ಹೆಣ್ಮಗಳು ಪ್ರಾಬ್ಲಮ್, ಫ್ಯಾಮಿಲಿ ಪ್ರಾಬ್ಲಮ್, ಆ ಮಗು ಪ್ರಾಬ್ಲಮ್, ಎಲ್ಲರಿಗೂ ಮಕ್ಕಳ ದೊಡ್ಡದಲ್ವಾ? ಅಲ್ಟಿಮೇಟ್ಲಿ ನಿಮ್ಮ ಮಕ್ಕಳಾದ್ರೆ ನಮ್ಮ ಮಕ್ಕಳಾದ್ರೆ ಪಾಪ ಭಾಳ ಮಗು ಎಜುಕೇಷನ್ ಬಗ್ಗೆ ಅವನಿಗೆ ಕನ್ಸರ್ನ್. ನೆಕ್ಸ್ಟ್ ನನಗೆ ಭಾಳ ಸಂತೋಷ ಏನಾಯಿತು ಅಂದರೆ ಆ ಮಗು ಎಜುಕೇಷನ್ ಬಗ್ಗೆ ಪಾಪ ಭಾಳ ಯೋಚನೆ ಮಾಡ್ತಾರೆ. ಯಾಕೆಂದ್ರೆ ಅವ್ರಿಗೂ ಬೇರೆ ಬೇರೆ ಸ್ಕೂಲ್ಗಳೆಲ್ಲ ಮಗುಗೆಲ್ಲ ಟೀಚರ್ ಮಾಡ್ತಾರೆ. ಮನೆ ಎದುರುಗಡೆ ಓಟ ಬರ್ತಾ ಇರ್ಬೋದು, ಅದೆಲ್ಲ ಕಳಿಸ್ಬೇಕು ದೂರ ಆಗ್ತದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ನಮ್ಮಲ್ಲೇ ಓದ್ತಾ ಇತ್ತು.